ಗಿರೀಶ್ ಲೋಕನಾಥ್ ಮಟ್ಟಣ್ಣವರ್. ನನ್ನ ತಂದೆ ಹೆಸರು ಲೋಕನಾಥ್ ಮಟ್ಟಣ್ಣವರ್. ಈಗ ಇವತ್ತಿನ ಈ ಒಂದು ವಿಷಯ ಏನು ಅಂತ ಹೇಳಿದರೆ, ಸಮೀರ್ ಅವ್ರ ಮೇಲೆ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 51/225 ಏನು ರಿಜಿಸ್ಟರ್ ಆಗಿದೆ 5ನೇ ತಾರೀಕಿಗೆ. ಅದರ ಬಗ್ಗೆ ಕೆಲವೊಂದು ಟಿವಿ ಚಾನೆಲ್ಗಳು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ಇದರ ರಹಸ್ಯ ಏನು ಅನ್ನೋದ್ರ ಬಗ್ಗೆ FIR ಮುಂದೆ ಇಟ್ಕೊಂಡೇ ಶಬ್ದ ವರ್ಡ್ ಬೈ ವರ್ಡ್ ಅನಲೈಸ್ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಯಾಕೆ ಈ FIR ಅನ್ನು ಮಾಡಿದರು, ಯಾಕೆ ಸೋಮೋಟೋವನ್ನೇ ಮಾಡಿದರು, ಯಾಕೆ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿನೇ ಮಾಡಿದರು. ಸೋಮೋಟೋ ಅಂದರೆ ಸ್ವಯಂ ಪ್ರೇರಿತ, ಪೊಲೀಸರೇ ಮಾಡಿದ್ರು. ಯಾಕೆ ಮಾಡಿದರು, ಅದರ ಹಿಂದಿನ ಒಂದು ಹುನ್ನಾರ ಏನಿತ್ತು, ಅದನ್ನು ಈ FIRಗಳ ಮೂಲಕನೇ FIRನಲ್ಲಿರೋ ಕಂಟೆಂಟ್ ಆಫ್ ದ ಕಂಪ್ಲೇಂಟ್ ಏನು ದೂರು ಕೊಟ್ಟಿರ್ತಾರಲ್ಲ, ಆ ದೂರಿನ ಒಂದು ಸಾರ ವರ್ಡ್ ಟು ವರ್ಡ್ ಒಂದು ವಿಶ್ಲೇಷಣೆ ಮಾಡಿ ಎಲ್ಲರಿಗೂ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಹೆಚ್ಚಿನ ಉತ್ಪ್ರೇಕ್ಷೆ ಏನು ಕೂಡ ಇಲ್ಲ. ಪ್ರಾರಂಭದಲ್ಲಿ ನೋಡಿ, ಇದನ್ನು ಬಳ್ಳಾರಿಯಲ್ಲಿ ಮಾಡುವಂತಹ, ಬಳ್ಳಾರಿ ಮತ್ತು ಅದರಲ್ಲಿನೇ ಕೌಲ್ ಬಜಾರ್ನಲ್ಲಿ ಸಮೀರ್ ಇದ್ದಿದ್ದು ಬೆಂಗಳೂರಿನಲ್ಲಿ. ಕಳೆದ ಲಾಸ್ಟ್ 9 years ಹಿ ಇಸ್ ದ ರೆಸಿಡೆಂಟ್ ಆಫ್ ಬೆಂಗಳೂರು. ಆದರೂ ಕೂಡ ಬಳ್ಳಾರಿ ಕೌಲ್ ಬಜಾರ್ನಲ್ಲಿನೇ ಮಾಡಿದರು. ಮತ್ತು ಠಾಣೆಗೆ ಅಲ್ಲಿ ದೂರನ್ನು ಕೊಟ್ಟಂಥವರು ಶ್ರೀ ನಿಂಗಪ್ಪ ಅಂತ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್, ಒಬ್ಬ ತನಿಖಾಧಿಕಾರಿ ನಿಂಗಪ್ಪ ಅನ್ನೋರು, ಶ್ರೀಯುತ ನಿಂಗಪ್ಪ ಅನ್ನೋರು ಕೊಟ್ಟಂಥ ದೂರಿನ ಮೇರೆಗೆ ಸ್ವಯಂ ಪ್ರೇರಿತ ದೂರು ದಾಖಲಾಗುತ್ತೆ. ಸೋಮೋಟೋ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲಿ ಅವರು ಬರಿಬೇಕಲ್ಲ ಏನಾದರೂ, ಯಾಕೆ ದೂರು ಕೊಡ್ತಾ ಇದ್ದೀನಿ, ಏನು ಕಾರಣ, ಏನು ತೊಂದರೆ ಆಗಿದೆ ಬರಿಬೇಕಲ್ಲ. ಅವ್ರು ಏನು ಬರೀತಾರೆ ನೋಡಿ. ಕರ್ನಾಟಕ ಅಂದರೆ 27/2/2025 ದೂತ ಸಮೀರ್ MD ದೂತ ಚಾಲನ ಸಮೀರ್ MD ಅವರು ಅಪ್ಲೋಡ್ ಮಾಡಿದ್ದು ಕಂಡು ಬರುತ್ತದೆ. ಇದರಲ್ಲಿ ನೋಡಿ, ಸ್ಟಾರ್ಟಿಂಗ್ ಇವ್ರು ಹೇಳ್ತಾರೆ, ಮಾಡುವಂಥ ಮೊದಲನೆಯ ಒಂದು ಗುರುತರವಾದಂತಹ ತಪ್ಪು ಅಂದರೆ ಇಂಟೆನ್ಷನಲ್ಲಿನೇ ಮಾಡುವಂಥದ್ದು. ಏನಂತ ಹೇಳಿದ್ರೆ, ಸಾರಾಂಶದಲ್ಲಿ ಏನು ಹೇಳ್ತಾರೆ, ಈಗ ಕೆಲವು ದಿನಗಳಿಂದ ದೂತ .ಸಮೀರ್ MD ದೂತ ಯೂಟ್ಯೂಬ್ ಚಾನಲ್ನಲ್ಲಿ youtube.com ದೂತ ಸಮೀರ್ ಊರಿಗೆ ದೊಡ್ಡವರೇ ಕೊಲೆ ಮಾಡಿದವರ ಅಂತ ಆದ ಮೇಲೆ ಕ್ವಶನ್ ಮಾರ್ಕ್ ಇದೆ. ಇವರು ಈ FIR ಕಂಟೆಂಟಲ್ಲಿ ಕ್ವಶನ್ ಮಾರ್ಕ್ ಹಾಕಿಲ್ಲ ಅವರು. ಅಂದರೆ ಸಮೀರ್ ಅವರಿಗೆ ಮತ್ತು ಜನಸಾಮಾನ್ಯರಿಗೆ ಒಂದು ಕ್ವಶನ್ ಮಾರ್ಕ್ ಇತ್ತು. ಪಾಪ ನಿಂಗಪ್ಪನವರು ಅವರೇ ಮಾಡಿಬಿಟ್ರು ಅಂತ ಹೇಳಿಬಿಟ್ರು, ಊರಿಗೆ ದೊಡ್ಡವರೇ ಕೊಲೆ ಮಾಡಿಬಿಟ್ರು ಅಂತ ಹೇಳಿಬಿಟ್ರು. ಇದು ಒಂದನೇದ್ದು ಅವರು ಮಾಡಿರುವಂತಹ ಮೂರ್ಖತನ. ಕ್ವಶನ್ ಮಾರ್ಕ್ ಇದೆಯಲ್ಲ, ದೊಡ್ಡವರ ಅಂತ ಕ್ವಶನ್ ಮಾರ್ಕ್ ಇದೆ, ಆದ್ರೆ ಇವು ದೊಡ್ಡವರ ಅಂತೇಳಿ ನಿಂಗಪ್ಪ ಅವರು ಹೇಳಿಬಿಟ್ರು, ಇವರೇ ಕೊಲೆ ಮಾಡಿಬಿಟ್ರು ಅಂತೇಳಿ. ಪಾಯಿಂಟ್ ನಂಬರ್ 1. ನಂಬರ್ 2, ಇವರು ಏನು ಹೇಳ್ತಾರೆ ಇದರಲ್ಲಿ ಕರ್ನಾಟಕ ರಾಜ್ಯ ವಿಶ್ವವಿಖ್ಯಾತ ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳದ ಧರ್ಮಾಧಿಗಳು ಮತ್ತು ಅವರ ಕುಟುಂಬದವರ ವಿರುದ್ಧ, ದಯವಿಟ್ಟು ಕೇರ್ಫುಲ್ ಆಗಿ ಇದನ್ನ ಕೇಳಿಸ್ಕೊಳ್ಳಿ. ಇಲ್ಲಿ ಏನು ಹೇಳ್ತಾರೆ, ಎಷ್ಟು ಜಾಣತನದಿಂದ ಡ್ರಾಫ್ಟ್ ಮಾಡಿದ್ದಾರೆ ಸ್ವಲ್ಪ ತಿಳ್ಕೊಳ್ಳಿ. ಇವ್ರು ಏನು ಹೇಳ್ತಾರೆ, ಒನ್ಸ್ ಅಗೇನ್ ಐ ರಿಪೀಟ್, ಇದರಲ್ಲಿ ಅಂದರೆ ಈ ಯೂಟ್ಯೂಬ್ ಈ ಎಪಿಸೋಡ್ನಲ್ಲಿ ಕರ್ನಾಟಕ ರಾಜ್ಯ ವಿಶ್ವವಿಖ್ಯಾತ ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರು ಅಂತ ಹೇಳಿದ್ರೆ, ಧರ್ಮಸ್ಥಳ ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರ ವಿರುದ್ಧ. ಅಂದ್ರೆ ಧರ್ಮಸ್ಥಳ ವಿಶ್ವವಿಖ್ಯಾತ, ನಾವು ಒಪ್ಕೋತೀವಿ. ಆದ್ರೆ ಇಲ್ಲಿ ಏನು ಬರೆದಿದ್ದಾರೆ,
ಆ ವಿಶ್ವವಿಖ್ಯಾತ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರು, ಅಂದ್ರೆ ಅವರ ಕುಟುಂಬದವರು ವಿಶ್ವವಿಖ್ಯಾತ. ಅವ್ರ ಕುಟುಂಬದವ್ರ ಹೆಸರು ಎಷ್ಟು ಜನಕ್ಕಪ್ಪ ಗೊತ್ತೈತೆ ಹೇಳಿ ನೋಡೋಣ. ಅವ್ರ ಕುಟುಂಬದವರು ವಿಶ್ವವಿಖ್ಯಾತ ಅಂತ ಹೇಳಿಬಿಡ್ತಾರೆ ನಿಂಗಪ್ಪನವರು. ನಿಂಗಪ್ಪನವರಿಗೆ, ಸ್ವತಃ ನಿಂಗಪ್ಪನವರಿಗೆ ಗೊತ್ತಿಲ್ಲ ಅವ್ರ ಕುಟುಂಬದಾಗ ಎಷ್ಟು ಜನ ಸದಸ್ಯರಿದ್ದಾರೆ ಅಂತೇಳಿ. ಬಹುಶಃ ಅವ್ರ ಮಿಸಸ್ ಹೆಸರು ಏನು ಅಂತ ಎಷ್ಟು ಜನಕ್ಕೂ ಕೂಡ ಗೊತ್ತಿಲ್ಲ. ವೆರಿ ಫ್ಯೂ ಪೀಪಲ್. ಅವರ ಮಗಳ ಹೆಸರು ಏನಂತ ಹೇಳಿ ಅನೇಕ ಜನರಿಗೆ ಗೊತ್ತಿಲ್ಲ. ಅವರ ತಮ್ಮನ ಹೆಸರು ಏನು ಅಂತ ಗೊತ್ತಿಲ್ಲ. ಬರೀ ಅಲ್ಲಿ ಅತ್ತೆ ಒಂದಿಷ್ಟು ರೇಪಿಸ್ಟ್ ಗ್ಯಾಂಗ್ ಏನಿದೆ ಅವರಿಗೆ ಗೊತ್ತಿದೆ. ಇನ್ನು ಕೆಲವೊಂದಿಷ್ಟು ವ್ಯವಹಾರ ಮಾಡೋರು ಗೊತ್ತಿದೆ ತಮ್ಮನ ಹೆಸರು. ತಮ್ಮನ ಮಗನ ಹೆಸರು 100% ವಿಶ್ವವಿಖ್ಯಾತ. ಮೂರು ಲೋಕದಲ್ಲಿ, ಈ ಅತಳ ಸುತಳ ಪಾತಾಳ ಮೂರು ಲೋಕದಲ್ಲಿ ಕೂಡ ಕುಖ್ಯಾತ ತಮ್ಮನ ಮಗ. ಈಗ ಇಡೀ ಕುಟುಂಬನೇ ವಿಶ್ವವಿಖ್ಯಾತ, ವಿಶ್ವ ಕುಖ್ಯಾತ ಆಗಿದೆ ಸಮೀರ್ ವಿಡಿಯೋದಿಂದ. ದಟ್ ಈಸ್ ಡಿಫರೆಂಟ್. ಆದರೆ ಧರ್ಮಸ್ಥಳ ವಿಶ್ವವಿಖ್ಯಾತ ನಾವೆಲ್ಲರೂ ಒಪ್ತೀವಿ, ನಮಗೆ ಹೆಮ್ಮೆ ಅದು. ಆದರೆ ಇವ್ರು ಏನ್ ಹೇಳ್ತಾರೆ, ವಿಶ್ವವಿಖ್ಯಾತ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬ. ನೋಡಿ ಇಲ್ಲಿ ಯಾವ ರೀತಿ ಟ್ಯಾಗ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಮತ್ತು ಧರ್ಮಸ್ಥಳದ ಜನಪ್ರಿಯತೆಗೆ, ಧರ್ಮಸ್ಥಳದ ಪಾವಿತ್ರ್ಯತೆಗೆ ಈ ಕುಟುಂಬವನ್ನ ಯಾವ ರೀತಿ ಲಿಂಕ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ಇದರಲ್ಲಿ ಗೊತ್ತಾಗುತ್ತೆ. ಆ ನಂತರ ಈ ಅವರ ಕುಟುಂಬದ ವಿರುದ್ಧ ಪರೋಕ್ಷವಾಗಿ ಆರೋಪಗಳನ್ನು ಮಾಡಿದ್ದು. ಪರೋಕ್ಷ ಅಂದ್ರೆ ಏನು? ಇಂಡೈರೆಕ್ಟ್. ಇವ್ರಿಗೆ ಹೆಂಗಪ್ಪ ಇಂಡೈರೆಕ್ಟ್ ಅನ್ನೋದನ್ನ? ಇಂಡೈರೆಕ್ಟ್ ಅಂದ್ರೆ ಇಮ್ಯಾಜಿನೇಷನ್. ನಿಂಗಪ್ಪನವರು, ಮಾನ್ಯ ಸಬ್ ಇನ್ಸ್ಪೆಕ್ಟರ್ ನಿಂಗಪ್ಪನವರು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ರು. ಯಾರಿಗಂದಿದ್ದಾರೆ? ಅವ್ರಿಗೆ ಅಂದಿದ್ದಾರೆ ಅಂತೇಳಿ. ಆ ಇಮ್ಯಾಜಿನೇಷನ್ ಮಾಡಿಕೊಂಡು ಆ ಇಮ್ಯಾಜಿನೇಷನ್ ಅನ್ನ, ಆ ಪರಿಕಲ್ಪನೆಯನ್ನ FIR ಗೆ ಇಳಿಸಿದರು. ಅವರನ್ನ ಪರೋಕ್ಷವಾಗಿ ಮಾಡಿದ್ದು. ಸೌಜನ್ಯ ಕೇಸು, ನಾರಾಯಣ ಮತ್ತು ಯಮುನಾ ಕೇಸ್, ವೇದವಲ್ಲಿ ಕೇಸು, ಬ್ಯಾಂಕ್ ಮ್ಯಾನೇಜರ್ ಕೇಸು, ಪದ್ಮಲತಾ ಕೇಸು, ರವಿ ಪೂಜಾರಿ ಕೇಸುಗಳನ್ನು ಉಲ್ಲಂಘಿಸಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದ ಸದಸ್ಯರು ಆಗಿರುತ್ತಾರೆಂದು ಆರೋಪಿಸಿದ್ದು. ಅಂದ್ರೆ ಇಂಡೈರೆಕ್ಟ್ ಆಗಿ ಆರೋಪಿಸಿದ್ದಾರೆ. ಕೇಸ್ ಯಾವ್ಯಾವ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೌಜನ್ಯ ಕೇಸ್ ಫಸ್ಟ್, ಅದಕ್ಕೆ ಬರ್ತೀನಿ ನಾನು. ಒಂದೇ ಒಂದು ಪಾಯಿಂಟ್ ಅದರ ಲಿಂಕ್ ಹೋಯ್ತಾ? ಓಕೆ, ಅದರಲ್ಲಿ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ಈ ಸೌಜನ್ಯ ಪ್ರಕರಣದಲ್ಲಿ ಅನೇಕ ಜನ ಹೇಳ್ತಾರೆ ಮುಗಿದ ಅಧ್ಯಾಯ, ಮುಗಿತಲ್ಲ ಅದು ಅಂತ ಹೇಳಿ. ನೋ, ಆಸ್ ಆನ್ ಟುಡೇ ಹೈಕೋರ್ಟ್ ಅಲ್ಲಿ ಈ ಪ್ರಕರಣದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ಲೋಪ ಎಸಗಿದಂತಹ, ತಪ್ಪು ಎಸಗಿದಂತಹ ಅಧಿಕಾರಿಗಳು, ಅವರಿಗೆ ಎರಿಂಗ್ ಆಫೀಷಿಯಲ್ಸ್ ಅಂತ ಹೇಳ್ತಾರೆ. ಆ ಎರಿಂಗ್ ಆಫೀಷಿಯಲ್ಸ್ ತನಿಖಾಧಿಕಾರಿಗಳು, ಆಗಿನ ಪೊಲೀಸ್ ಠಾಣೆಯ ತನಿಖಾಧಿಕಾರಿಗಳು, PSI, ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ, SP ಆದಂತಹ ಅಭಿಷೇಕ್ ಗೋಯಲ್ ಮತ್ತು ವೈದ್ಯಾಧಿಕಾರಿಗಳು ಯಾರ್ಯಾರಿದ್ದಾರೆ ಅವರ ಮೇಲೆ ಶೀಘ್ರಾತಿ ಶೀಘ್ರ ಕಾನೂನು ಕ್ರಮ ಜರುಗಿಸಿ ಅಂತೇಳಿ ಆಲ್ರೆಡಿ ಹೈಕೋರ್ಟ್ ಆದೇಶ ಮಾಡಿಬಿಟ್ಟಿದೆ. ಸರ್ಕಾರ ಮಾಡ್ತಾ ಇಲ್ಲ, ಇನ್ನು ಮೀನಾಮೇಷ ಎಣಿಸ್ತಾ ಇದೆ. ಹೆಂಗಪ್ಪ ನೀವು ಹೇಳ್ತೀರಿ ಇದನ್ನ ಮುಗಿದ ಅಧ್ಯಾಯ ಅಂತ ಹೇಳಿ? ಆಲ್ರೆಡಿ ಕೋರ್ಟ್ ಅಲ್ಲಿ ಇದೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ. ಪ್ರತಿದಿನ ಫಾಲೋ ಅಪ್ ಆಗ್ತಾ ಇದೆ. MR ಬಾಲಕೃಷ್ಣ ಅವರು ಇದ್ರ ಬಗ್ಗೆ ಉಲ್ಲೇಖ ಮಾಡಿ ಇದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಶ್ರೀಯುತ MR ಬಾಲಕೃಷ್ಣ ಅಂಡ್ ಅಸೋಸಿಯೇಟ್ಸ್ ಅಂತ. ಆನಂತರ ಇನ್ನೂ ವೆರಿ ವ್ಯಾಲಿಡ್ ಪಾಯಿಂಟ್, ಸೌಜನ್ಯ ಕೇಸ್ನಲ್ಲಿ ಅವ್ರ ಹೆಸರು ಇಲ್ಲದೆ ನೀವು ಯಾಕೆ ತರ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ಎಷ್ಟೋ ಜನ ಗೊತ್ತಿಲ್ಲದವರು. ಅವ್ರ ಗಮನಕ್ಕೆ, ಆ ಸ್ನೇಹಿತರ ಗಮನಕ್ಕೆ, ಈ ಕೇಸ್ನಲ್ಲಿ ಸ್ವತಃ CBI ಕೋರ್ಟ್, ಆಕ್ಚುಲಿ ಟೆಕ್ನಿಕಲಿ ಅದು ಪೋಕ್ಸೋ ಸ್ಪೆಷಲ್ ಕೋರ್ಟ್ ಬೆಂಗಳೂರಿನಲ್ಲಿ, ಸ್ವತಃ ಆಗಿನ CBI ಪ್ರಾಸಿಕ್ಯೂಷನ್ ಹೇಳ್ತಾರೆ, ನಾಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್. CBI ಪ್ರಾಸಿಕ್ಯೂಷನ್ ಏನು ವಾದ ಮಾಡ್ತಾರಂತ ಹೇಳಿದ್ರೆ, ನೋಡಿ ಇದರಲ್ಲಿ ಸಂತೋಷ್ ರಾವ್ನ ಪಾತ್ರ ಇಲ್ಲ, ಅವನ ಹೊರತುಪಡಿಸಿ ಇನ್ನೂ 3-4 ಜನ ಇದ್ದಾರೆ. ಆ 3-4 ಜನ ಯಾರು? 1, 2, 3, 4 ಎಲ್ಲ ಬರೆದಿದ್ದಾರೆ, ಹೆಸರು ಕೂಡ ನೇಮ್ ಇದೆ. ಬರೋದು ನೋಡಿ ಸ್ವಾಮಿ, ಈ 3-4 ಜನರನ್ನು ಕೂಡ ತನಿಖೆ ಮಾಡಬೇಕು, ಅವಕಾಶ ಕಲ್ಪಿಸಿಕೊಡಿ ಅಂತ ಕೇಳಿದಾಗ
ಆ ಸ್ಪೆಷಲ್ ನ್ಯಾಯಾಲಯದ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು, ಮಾನ್ಯ ನ್ಯಾಯಾಧೀಶರು ಅನುಮತಿಯನ್ನು ಕೂಡ ಕೊಟ್ಟಿದ್ರು. ಎಸ್, ನಿಮ್ಮ ವಾದ ಸರಿ ಇದೆ. ಆ ಸಂತೋಷ್ ರಾವ್ನನ್ನ ಹೊರತುಪಡಿಸಿ ಇನ್ನು ಉಳಿದಂತಹ 4 ಜನ, ಅದರಲ್ಲಿ ಉದಯ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಜೈನ್ ಮತ್ತಿನ್ನೊಬ್ಬ ಭಯಂಕರ ಚಿಕ್ಕ ಮಗು, ಇವ್ರು ಹೇಳ್ತಾರ ನಮ್ಮ ಪರಿವಾರದ ಮಗು, ಅಮೆರಿಕಾದಲ್ಲಿದ್ದಂತ ಮಗು, ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಅವರನ್ನ ತನಿಖೆ ಮಾಡಿ ಅಂತೇಳಿ ಸ್ಪೆಷಲ್ ಕೋರ್ಟೇ ಹೇಳಿತ್ತು. ಆಲ್ರೆಡಿ ನಾವು ಮರು ತನಿಖೆ ಮಾಡಿ ಅಂತ ಹೇಳ್ತಾ ಇದೀವಲ್ಲ, ಮರು ತನಿಖೆ ಈಗ 4 ವರ್ಷದ ಹಿಂದೆನೆ ಮಾಡಿಬಿಟ್ಟಿದೆ. ಆದೇಶ ಆಗಿಬಿಟ್ಟಿತ್ತು ಅವಾಗ ಸ್ಪೆಷಲ್ ಕೋರ್ಟ್ ಅಲ್ಲಿ. ನೀವು ಹೇಳ್ತಿರಲ್ಲ ಯಾಕೆ ನೀವು ಸುಮ್ಮನೆ ಆರೋಪ ಮಾಡ್ತೀರಿ ಅಂತ ಹೇಳಿ, ನಾವು ಹೇಳಿಲ್ಲ, ಸ್ವತಃ ಸಿಬಿಐ ಪ್ರಾಸಿಕ್ಯೂಷನ್ ಹೇಳಿತ್ತು. 319 ನಲ್ಲಿ ಅಪ್ಲಿಕೇಶನ್ ಕೊಟ್ಟು ಪೆಟಿಷನ್ ಫೈಲ್ ಮಾಡಿದಾಗ ಸ್ವತಃ ಜಡ್ಜ್ ಸಾಹೇಬ್ರೆ ಎಸ್ ಯು ಆರ್ ಕರೆಕ್ಟ್ ಪ್ರಾಸಿಕ್ಯೂಟರ್ ಅಂತ ಹೇಳಿ ತನಿಖೆಗೆ ಆದೇಶನೇ ಮಾಡಿತ್ತು. ಆದರೆ ಇವರು ಏನು ಮಾಡಿದ್ರು, ಆ ಆದೇಶಕ್ಕೆ ಮಾನ್ಯ ಕರ್ನಾಟಕ ಹೈಕೋರ್ಟಿಗೆ ಅಪೀಲ್ ಹೋದ್ರು. ಅಪೀಲ್ ಹೋದ್ಮೇಲೆ ಅಲ್ಲಿ ಸ್ಟೇ ತಗೊಂಡು ಬಂದ್ರು. ಅಂದ್ರೆ ಕೆಳಗಿನ ನ್ಯಾಯಾಲಯ, ಸೆಷನ್ ಕೋರ್ಟ್ ಸ್ಥಾನಮಾನ ಇರುವಂತಹ ಆ ಸ್ಪೆಷಲ್ ಕೋರ್ಟ್ಗೆ, ಅದರ ಮೇಲ್ಗಡೆ ಇರೋದು ಅಪಿಲೇಟ್ ಅಥಾರಿಟಿ ಇರೋದು ಹೈಕೋರ್ಟ್. ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡು ಬಂದ್ರು ಇವರು. ಈ ಯಾರು ಉದಯ್ ಜೈನ್ ಅಂದ್ರೆ ಅವ್ರಿಗೇನೋ ಇದನ್ನಿಲ್ಲ, ಬಟ್ ಅವ್ರ ಮೇಲೆ ಕಾಪಾಡ್ತಾ ಇದಾರಲ್ಲ ಅವ್ರಿಗೆ ಒಬ್ರು ದೇವಮಾನ್ ಅವರು, ಅವರ ಅಡ್ವೊಕೇಟ್ಗಳನ್ನ ಇಟ್ಟು ಅವರ ಮನೆಯ ಮಗು ಮತ್ತು ಈ 3 ಜನ ಗ್ಯಾಂಗ್ ಏನಿದೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಆದೇಶದ ಮೇಲೆ ಸ್ಟೇ ತಗೊಂಡು ಬಂದಿದ್ದಾರೆ. ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಹಸಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಈ ಹುಸಿ ದೇವಮಾನವನ ಗ್ಯಾಂಗ್. ಇದು ದಯವಿಟ್ಟು ಎಲ್ಲರಿಗೂ ಕೂಡ ಗೊತ್ತಿರಲಿ. ಕಾನೂನಿನ ಬಗ್ಗೆ ಸ್ವಲ್ಪ ಇದಿದ್ದವರು ನೀವು ಸುಳ್ಳೆ ಆರೋಪ ನಾವು ಆಕ್ಚುಲಿ ಕೋರ್ಟೇ ಹೇಳಿದೆ, ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಬ್ರೇನ್ ಮ್ಯಾಪಿಂಗ್ ಮಾಡಿಸ್ಕೊಂಡಿವಿ ಅಂತ ಹೇಳ್ತಾರೆ. ಅದರ ಬ್ರೇನ್ ಮ್ಯಾಪಿಂಗ್ ಮಾಡಿಸಿದಂತ ವರದಿಯನ್ನ ನ್ಯಾಯಾಲಯಕ್ಕೆ ಸಿಬಿಐದವ್ರು ಕೊಡ್ಲಿಲ್ಲ. ಸಿಬಿಐ ಐಒ ಅಂದ್ರೆ ಹೈಕೋರ್ಟ್ ನಲ್ಲಿ ಇದ್ದಂತವ್ರು. ಇದು ಫ್ಯಾಕ್ಟ್. ಹಿಂಗಿದ್ದ ಮೇಲೆ ಸಮೀರ್ ಕೇಳೋದು ತಪ್ಪಾ? ವಾಕ್ ಸ್ವಾತಂತ್ರ್ಯ ಬೇಡವಾ? ಹಂಗಿದ್ರೆ ಯೂಟ್ಯೂಬರ್ಗಳಿಗೆ ವಾಕ್ ಸ್ವಾತಂತ್ರ್ಯ ಇಲ್ವಾ? ಆ ಸಬ್ಜೆಕ್ಟ್ ಬರ್ತೇನೆ, ನೆಕ್ಸ್ಟ್ ಪಾಯಿಂಟ್. ಆ ನಂತರ ಇವ್ರು ಹೇಳ್ತಾರೆ, ಯಾರು ನಿಂಗಪ್ಪನವರೇ ಹೇಳ್ತಾರೆ, ನಾರಾಯಣ ಮತ್ತು ಯಮುನಾ ಕೇಸ್ ಏನಿದೆ ಗೊತ್ತೇನ್ರಿ ನಿಂಗಪ್ಪನವರೇ? ನಾನು ಹೇಳಲ್ಲ, ತಾವು ಪೊಲೀಸರು ಮತ್ತು ಬೆಳ್ತಂಗಡಿ ಪೊಲೀಸರು ಏನು ಹೇಳಿದ್ದಾರೆ, ದಕ್ಷಿಣ ಕನ್ನಡ ಪೊಲೀಸರಿಗೆ ಏನು ವರದಿ ಹೋಗಿದೆ ಅದನ್ನ ಬಳ್ಳಾರಿ ಪೊಲೀಸರಿಗೆ ಹೇಳುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನೇನು ಹೇಳ್ತಾ ಇಲ್ಲ. ಏನಾಗಿದೆ ಅಂದ್ರೆ ತಿಳ್ಕೊಳ್ಳಿ ಬಳ್ಳಾರಿ ಪೊಲೀಸರೇ, ಕೌಲ್ ಬಜಾರ್ ಪೊಲೀಸರೇ, ನಾರಾಯಣ ಮಾವುತ ಕೇಸ್ ನೀವೇ ಹಾಕಿದಿರಿಲ್ಲ, ಇದನ್ನ ಅದಕ್ಕೆ ಹೇಳ್ತಾ ಇದ್ದೀನಿ. ಏನಾಗಿದೆ ನಾರಾಯಣ ಮಾವುತ ಕೇಸಲ್ಲಿ, ಸ್ವತಃ ನಾರಾಯಣನ ಹೆಂಡತಿಯಾದಂತಹ ಶ್ರೀಮತಿ ಸುಂದರಿಯವರು, ನೆನಪಿಟ್ಕೊಳ್ಳಿ ಹೆಸರು, ಶ್ರೀಮತಿ ಸುಂದರಿಯವರು ಆಗಿನ ದಕ್ಷಿಣ ಕನ್ನಡದ SP ಅವರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಸ್ವಾಮಿ ನನ್ನ ಗಂಡ ತೀರ್ಕೊಂಡು ಗಂಡ ಮತ್ತು ಗಂಡನ ತಂಗಿಯನ್ನ ಕೊಲೆಯಾಗಿ 1 ವರ್ಷ ಆಯ್ತು. ಆದರೂ ಕೂಡ ಆರೋಪಿಗಳು ಸಿಕ್ಕೇ ಇಲ್ಲ. ನನಗೆ ಈ ಧರ್ಮಸ್ಥಳದ ಪ್ರಮುಖ ವ್ಯಕ್ತಿಯಾದಂಥ ಹರ್ಷೇಂದ್ರ ಕುಮಾರ್, ಯಾರದು? ಇದೇ ಧರ್ಮೋದ್ಯಮಿಗಳ ಸ್ವಂತ ತಮ್ಮ, ಕುಟುಂಬದವರು ವಿಶ್ವವಿಖ್ಯಾತರು ಅಂತ ಹೇಳ್ತಾ ಇದ್ದೀರಲ್ಲ, ಆ ವಿಶ್ವವಿಖ್ಯಾತ ಕುಟುಂಬದ ಜಾತಕ ಹೇಳ್ತಾ ಇದ್ದೀನಿ ಕೇಳಿ ಇಲ್ಲಿ. ಅದರಲ್ಲಿ ದೂರಿನಲ್ಲಿ ಅವರು ಬರೀತಾರೆ, ಹರ್ಷೇಂದ್ರ ಕುಮಾರ್ ಅವರು ನನಗೆ ಜೀವ ಬೆದರಿಕೆ ಕೊಟ್ಟರು. ಎದಕ್ಕೆ? ನಮ್ಮ ಕುಟುಂಬಕ್ಕೆ ಮನೆಗೆ ಬಂದು ಜೀವ ಬೆದರಿಕೆ ಕೊಟ್ಟಿದ್ದಾರೆ. ಎದಕ್ಕೆ? ಈ ನಮ್ಮ ಜಾಗಿಯನ್ನ ಬಿಟ್ಕೊಟ್ಟು ಹೋಗ್ಬಿಡು ನೀನು ಅಂತ ಬೆದರಿಕೆ ಕೊಟ್ಟಿದ್ದಾರೆ, ಹೆಸರು ಹಾಕಿ ಬರೆದಿದ್ದಾರೆ. ಆಮೇಲೆ ನಾವು ಮನೆ ಬಿಟ್ಟು ಹೋಗಲಿಲ್ಲ. ಹೀಗಾಗಿ ನಾರಾಯಣ ಮತ್ತು ಅವರ ತಂಗಿ ಯಮುನಾಳ ಕೊಲೆಯನ್ನ ಅವ್ರು ಹೇಳಿ 1 ವಾರಕ್ಕೇನೆ ಬಂದು ಕೊಲೆ ಆಗಿದೆ, ನಮ್ಮ ಗಂಡನ ಕೊಲೆ ಆಗಿದೆ. ಅಂದ್ರೆ ನಮ್ಮದು ಅಂದ್ರೆ ನಮ್ಮ ಪರಿವಾರದ ಗಂಡ ಮತ್ತು ಗಂಡನ ತಂಗಿ. ಯಾಕಂದ್ರೆ ಇವ್ರು ಹೆದರ್ಕೊಂಡು ಬೆಳ್ತಂಗಡಿಯಲ್ಲಿ ಇರ್ತಿದ್ರು. ಚಿಕ್ಕ ಅಂದ್ರೆ ಎಷ್ಟು ದೇ ಆರ್ ನಾಟ್ ಅಂದ್ರೆ ಮೈನರ್ ಏನಲ್ಲ, ಬಟ್ ಸ್ಟಿಲ್ 3 ಜನ, ಗಣೇಶ, ಅಶೋಕ ಮತ್ತು ಭಾರತಿ, ಅವರು 3 ಜನ ಮಕ್ಕಳು ಬೆಳ್ತಂಗಡಿಯಲ್ಲಿ ಹೆದರ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಮನೆಗೆ ಬಂದು ಕೊಲೆ ಮಾಡಿದ್ದಾರೆ. ಅವರ ಜೀವ ಬೆದರಿಕೆಯಿಂದನೇ ಈ ಘಟನೆ ಆಗಿದೆ.
ಆ ನಂತರ ಇದಾದ ನಂತರ ನಾನು ಪರಮ ಪೂಜ್ಯರಿಗೆ ನಾನು ಹೋಗಿ ಭೇಟಿಯಾಗಿದ್ದೆ. ಅವ್ರ ಹೆಸರು ಬರೆದಿದ್ದಾರೆ, ವೀರೇಂದ್ರ ಹೆಗ್ಗಡೆ ಅಂತ ಹೆಸರು ಹಾಕಿನೇ ಬರೆದಿದ್ದಾರೆ. ಅವ್ರ ಹತ್ರ ಹೋದ್ರೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಆಯ್ತು ನೀನು ಇದ್ಲೇ ಮರ್ತು ಬಿಡು ಅಂತ ಹೇಳಿದ್ರಂತ ಹೇಳಿ ಸ್ವತಃ ಸುಂದರಿನೇ ಮೃತ ನಾರಾಯಣನ ಹೆಂಡತಿನೇ ಬರೆದಿದ್ದಾಳೆ. ಬರೆದು ಅದಕ್ಕೆ ಅಕ್ನಾಲಜ್ಮೆಂಟಿಗೆ ನನ್ನ ಇದರಲ್ಲಿ ಅಪ್ಲೋಡ್ ಮಾಡಿದ್ದೆ ಫೇಸ್ಬುಕ್ ಅಲ್ಲಿ. ಸ್ವತಃ ಆ SP ಅವರು ರಿಸೀವ್ ಮಾಡಿ ಸೀಲ್ ಅಂಡ್ ಸಿಗ್ನೇಚರ್ ಹಾಕಿದಂತಹ ಕಂಪ್ಲೇಂಟ್ ಕಾಪಿ ನಿಮ್ಮ ಮುಂದೆ ನಾನು ನಮ್ಮ ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ, ನೋಡಿ ಎಲ್ಲರೂ. ಮಾತಾಡಬಾರ್ದ ಮತ್ತೆ ನಿಂಗಪ್ಪ ಅವರೇ, ಮಾತಾಡಬಾರ್ದಾ? ನಿಮ್ಗೆ ಗೊತ್ತಾಯ್ತು ಇದು ವಿಶ್ವವಿಖ್ಯಾತ ಕುಟುಂಬ, ವಿಶ್ವವಿಖ್ಯಾತ ಕುಟುಂಬದ ಏನು ಜಾತಕ. ಆ ನಂತರ ಸ್ವತಃ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನೇ ಅಲ್ಲಿನೇ NCR ದಾಖಲಾಗಿದೆ ರೀ. ಕೌಲ್ ಬಜಾರ್ ಪೊಲೀಸರೇ, ಬಳ್ಳಾರಿ ಪೊಲೀಸರೇ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಮಾಡಿದ ದೂರು ದಾಖಲನ್ನ ಬಳ್ಳಾರಿ ಪೊಲೀಸರಿಗೆ ಹೇಳ್ತಾ ಇದ್ದೀನಿ ನಾನು. ಹೊಸದಾಗಿ ಏನು ಹೇಳ್ತಾ ಇಲ್ಲ. ಪಾಪ ಗೊತ್ತಿರ್ಲಿಕ್ಕಿಲ್ಲ ನಿಂಗಪ್ಪ ಅವ್ರಿಗೆ, PSI ಅವ್ರಿಗೆ ಗೊತ್ತಿರಲ್ಲ ನಿಮಗೆ. ವಿಶ್ವವಿಖ್ಯಾತರು ಅಂತ ಬರೆದು ಬಿಟ್ರಲ್ಲ, ವಿಶ್ವವಿಖ್ಯಾತ ಕುಟುಂಬದ ಮೇಲೆನೆ ಇಡೀ ರಾಜ್ಯಾದ್ಯಂತ 43 NCR ದಾಖಲ ಆಗಿದೆ. 43 ಕೇಸಸ್ ರಿಜಿಸ್ಟರ್. ಅಕ್ರಮ ಮೀಟರ್ ಬಡ್ಡಿ ದಂಧೆ, ಕಿರುಕುಳ, ಹಿಂಸೆ, ವಾರ ಕೊಡ್ತಾ ಇರುವಂತ ಹಿಂಸೆ. ಆ ನಂತರ 4 ಬರೀ ಆ ಸಂಸ್ಥೆಯ ಮೇಲೆನೆ FIR ರಿಜಿಸ್ಟರ್ ಆಗಿದೆ. ದಾವಣಗೆರೆ, ಹಿರಿಯೂರು, ನಂಜನಗೂಡು, ಮೈಸೂರು, ತುಮಕೂರು ಕೇಸ್ FIR ರಿಜಿಸ್ಟರ್ ಆಗಿದೆ. ಬಳ್ಳಾರಿ ಪೊಲೀಸರೇ, ಮಾಹಿತಿಯ ಕೊರತೆ ಇರಬಹುದು ತಮಗೆ. ವಿಶ್ವವಿಖ್ಯಾತ ಕುಟುಂಬ ಅಂತಂದ್ರಲ್ಲ, ವಿಶ್ವವಿಖ್ಯಾತ ಕುಟುಂಬದ ಜಾತಕ ನಿಮಗೆ ಓದಿ ಹೇಳ್ತಾ ಇದ್ದೀನಿ. ಪಾಪ ನಿಮಗೆ ಗೊತ್ತಾಗಬೇಕಿದು, ಎಲ್ಲಾ ಪೊಲೀಸರಿಗೂ ಕೂಡ ಗೊತ್ತಾಗಬೇಕು. ಇಷ್ಟೇ ಅಲ್ಲ, ಒಟ್ಟು 334 ಕೇಸಸ್ ಇದೆ ಅವ್ರ ಮೇಲೆ. ಸಿವಿಲ್ ಕೇಸಸ್ ಪೆಂಡಿಂಗ್ ಇದೆ ಬೇರೆ ಬೇರೆ ಕೋರ್ಟ್ ನಲ್ಲಿ. ಅದು ತಹಶೀಲ್ದಾರ್ ಕೋರ್ಟ್ ಇರ್ಬೋದು, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, AC ಕೋರ್ಟ್ ಇರ್ಬೋದು, DC ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಫ್ರಾಡ್ ಇರಬಹುದು, ಜಮೀನನ್ನ ಒತ್ತುವರಿ ಮಾಡಿದ್ದು, ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದು. 334 ಕೇಸ್ಗಳಾಗಿದೆ. ವಿಶ್ವವಿಖ್ಯಾತ ಕುಟುಂಬ ಅದರ ಮೇಲೆ. ವಿಶ್ವವಿಖ್ಯಾತ ಬಳ್ಳಾರಿ ಪೊಲೀಸರೇ, ಕೌಲ್ ಬಜಾರ್ ಪೊಲೀಸರೇ, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ಎಲ್ಲೆಲ್ಲಿ ಬೆಳ್ತಂಗಡಿಯಲ್ಲಿ ಏನ್ ಕೇಸ್ ರಿಜಿಸ್ಟರ್ ಆಗಿದೆ ಇದೆ ಅದನ್ನು ನಾನು ಯಾಕಂದ್ರೆ ಇದು ನೆಟ್ ಸ್ಲೋ ಇತ್ತು, ಸಾರಿ. ಅಂದ್ರೆ ಹೇಳ್ಬೇಕಲ್ಲ, ಇದನ್ನ ಯಾರಾದ್ರೂ ಹೇಳ್ಬೇಕಲ್ಲ. ಈಗ ಹಕ್ಕಿ ಪಿಕ್ಕಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದ್ರೆ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇರ್ತದೆ. ಎಲ್ಲೇ ಕೇಸ್ ರಿಜಿಸ್ಟರ್ ಆದ್ರೂ ಕೂಡ ಗೊತ್ತಿರ್ತದೆ. ಕ್ರೈಮ್ ರೆಕಾರ್ಡ್ ಬ್ಯೂರೋಗೆ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಕೇಳ್ಕೊತಾರೆ ಹಕ್ಕಿ ಪಿಕ್ಕಿ ಅವ್ರ ಮೇಲೆ. ಯಾಕಂದ್ರೆ ಕಳ್ತನದ ಆರೋಪ ಸುಮಾರು ಇರ್ತದೆ. ಪಾಪ ಆ ಕಮ್ಯುನಿಟಿ ಮೇಲೆ ನಾನು ಬೈತಾ ಇಲ್ಲ, ಇಟ್ಸ್ ಟ್ರೈಬಲ್ ಕಮ್ಯುನಿಟಿ, ಬೈತಾ ಇಲ್ಲ. ಆದ್ರೆ ಕೆಲವೊಂದಿಷ್ಟು ವಾಂಡರಿಂಗ್ ಟ್ರೈಬ್ಸ್ ಇರ್ತವೆ, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದ್ರೆ ಎಲ್ಲಾ ಪೊಲೀಸ್ ಸ್ಟೇಷನ್ ಅವ್ರು ಕೇಳ್ತಾರೆ ನಿಮ್ಮ ಇದರಲ್ಲಿ ರಿಜಿಸ್ಟರ್ ಆಗಿದೆಯಾ. ಪಾಪ ಇವ್ರ ಬಗ್ಗೆ ವಿಶ್ವವಿಖ್ಯಾತ ಕುಟುಂಬ ಅಲ್ಲ, ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋನಲ್ಲಿ ಎಂಟ್ರಿ ಮಾಡಿರಂಗಿಲ್ಲ ನೀವು, ನನಗೆ ಗೊತ್ತಿದೆ. ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ, ನೋಡಿ ಇಷ್ಟು ಕೇಸ್ ಆಗಿದೆ, ರಾಜ್ಯದ ಎಲ್ಲಾ ಪೊಲೀಸರು ಕೂಡ ಗೊತ್ತಾಗಿಲ್ಲ. ಯಾಕಂದ್ರೆ ನಾಳೆ ಮತ್ತೆ ಇನ್ನೊಂದು ಬೀದರ್ನಲ್ಲೇ, ಶಿವಮೊಗ್ಗದಲ್ಲೇ ಮಾಡಿ ವಿಶ್ವವಿಖ್ಯಾತ ಕುಟುಂಬದ ಮೇಲೆ ಅಂದ್ಬಿಟ್ಟ ಅಂತ ಹೇಳಿ ರಿಜಿಸ್ಟರ್ ನೀವು ಹೇಳ್ತಿರಲ್ಲ, ಇದೇ ಸೇಮ್ ಕಂಟೆಂಟ್, ಸೇಮ್ ಸ್ಕ್ರಿಪ್ಟ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ.